ಲೂಲು ಮಾಲ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಅದು ಫ್ಯಾಮಿಲಿ ಜೊತೆ. ಆದರೆ ರೆಸಾರ್ಟ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಏನು ಮಾಡೋದು, ನಾವು ಇಷ್ಟಪಟ್ಟಿದ್ದ ರೆಸಾರ್ಟಲ್ಲಿ ಟಿಕೆಟೇ ಸಿಗಲಿಲ್ಲ. ಚೆನ್ನಾಗಿದೀವಿ ನೋಡಿ, ಹಿಂಗಿದೀವಿ. ಬಾವನ್ ಚೆನ್ನಾಗಿ ತೋರಿಸ್ಬೇಕಲ್ಲ, ಬೆಳಗ್ಗೆ ಹೇಳಿದ್ರಲ್ಲ. ಬೆಂಗಳೂರಲ್ಲೇ ಇದ್ಕೊಂಡು ನಾವು ಇಷ್ಟು ವರ್ಷ ನಾವು ಲೂಲು ಮಾಲಿಗೆ ಹೋಗೇ ಇರಲಿಲ್ಲ. ಫಸ್ಟ್ ಟೈಮ್ ಹೋಗಿದ್ದೋ, ಅದು ನಮ್ಮ ಬಾವ ಮೂಡಿಗೆರೆಯಿಂದ ಬಂದಿದ್ದು ಫ್ಯಾಮಿಲಿ ಜೊತೆ. ಇಲ್ಲಿ ಮಕ್ಕಳು ಅಲ್ಲಿ ಗೇಮ್ಸ್ ನೋಡಿನೇ ಫುಲ್ ಡ್ಯಾನ್ಸ್ ಮಾಡ್ತಿದ್ದಾರೆ. ಅಲ್ಲೇ ತುಂಬ ಖುಷಿಪಟ್ಟರು ನೋಡಿದ ತಕ್ಷಣ. ನೋಡಿದ್ರಲ್ಲಿ ಎಷ್ಟು ಹ್ಯಾಪಿಯಾಗಿದ್ದಾರೆ ಇಲ್ಲಿ ಇಬ್ಬರೂ ಅಂತ. ನಾವು ಇಲ್ಲಿ ಎಂತಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಅಂದರೆ, ಇಲ್ಲಿ ಟಿಕೆಟ್ ತೊಗೋಬೇಕಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ ಎಲ್ಲರೂ. ಇಲ್ಲಿ ಸ್ಟಾರ್ಟಿಂಗೇ 1000ಇಂದ ಇತ್ತು, ಮತ್ತು 15,000ವರೆಗೂ ಇತ್ತು. ಇವಾಗ ನಿಮ್ಗೆ ತೋರಿಸ್ತೀನಿ ಎಷ್ಟರಿಂದ. ಇಲ್ಲಿ ನೋಡ್ತಾ ಇದ್ದೀರಲ್ಲ, 1000ಇಂದ 15,000. ನಾವು ತೊಗೊಂಡಿದ್ದು ಪ್ಯಾಕೇಜು 5,900 ತೊಗೊಂಡಿದ್ದು. ಎಕ್ಸ್ಟ್ರಾ ಅಮೌಂಟ್ ಕೂಡ ಸೇರಿಸ್ಕೊಟ್ಟಿದ್ರು, ಅದರಲ್ಲಿ 10,000 ಆಯಿತು. ಆದರೆ 900 ಇದೆಯಲ್ಲ, ಅದು ಟ್ಯಾಕ್ಸು ಪೇ ಮಾಡಿದ್ದು. ಇದು 5 years ವ್ಯಾರಂಟಿ ಇರುತ್ತೆ. ಈ ಥರ ಕಾರ್ಡ್ ಕೊಡ್ತಾರೆ, ಫಂಟೂರಾ ಅಂತ. ಇದರಲ್ಲೇ ನಾವು ಟ್ಯಾಪ್ ಮಾಡಿ ಹೋಗಬೇಕು. ಆದರೆ ಒಬ್ಬರು ಹೋದರೆ ಒಂದು ಸಲ ಟ್ಯಾಪ್ ಮಾಡಬೇಕು, ಆ ಥರ ಇದು. ಎಷ್ಟು ಜನ ಹೋಗ್ತೀವೋ ಅಷ್ಟು ಸಲ ಟ್ಯಾಪ್ ಮಾಡಬೇಕಾಗುತ್ತೆ. ನೀವು ಯಾವುದೇ ಗೇಮ್ಸ್ ಆಡಿದ್ರು ಅದರಲ್ಲಿ ಟ್ಯಾಪ್ ಮಾಡಬೇಕು. ಇಲ್ಲಿ ನಿಮಗೆ 1000 ತೊಗೊಂಡ್ರೆ 180 ರೂಪೀಸು ಟ್ಯಾಕ್ಸ್ ಕಟ್ಟಾಗುತ್ತೆ. ಆದರೆ ನಿಮ್ಮ ಕಾರ್ಡ್ ಸಿಗೋದು ಬರೀ 1000. ಅದೇ ನೀವು 2000, 3000, 5000 ಈ ಥರ ತಗೊಂಡ್ರೆ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಆ್ಯಡ್ ಮಾಡಿಕೊಡ್ತಾರೆ. ಇಲ್ಲಿ 15,000 ಕಟ್ಟರೆ 32,000 ವರ್ತ್ ಕಾರ್ಡ್ ಕೊಡೋದು, ಆ ಥರ. ಇಲ್ಲಿ ಎಷ್ಟು ಗೇಮ್ಸ್ ಇತ್ತು ಅಂದರೆ ತುಂಬ ಇತ್ತು. ಯಾವ್ದು ಆಡೋದು ಯಾವ್ದು ಬಿಡೋದು ಅನ್ನೋ ಥರ, ಯಾಕಂದ್ರೆ ಅಷ್ಟು ಗೇಮ್ಸ್ ಇತ್ತು. ತುಂಬ ಚೆನ್ನಾಗಿತ್ತು. ಫುಲ್ಲು ಒಂದು ರೌಂಡ್ ಹೋಗಿ ಬಂದೆ. ಅದೆಲ್ಲ ವೀಡಿಯೋ ಮಾಡಿ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ. ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ. ಇಲ್ಲಿ ಸಖತ್ತು ಸೌಂಡ್ ಇತ್ತು. ಕೇಳಿಸ್ಕೊಂಡ್ರಲ್ಲ ನೀವು ಎಷ್ಟು ಸೌಂಡ್ ಇತ್ತು ಅಂತ. ಇಲ್ಲಿ ನಾವು ಹೋಗಿ ಫಸ್ಟು ಮಕ್ಳಿಗೆ ಆಡಿಸಿದ್ವಿ, ಅದು ಬೈಕ್ ರೈಡ್ ಅಂತ. ಇಲ್ಲಿ ಮಕ್ಕಳಿಗೆ ಬೈಕ್ ರೈಡ್ ಮಾಡಿಸ್ತಾಯಿದ್ರು, ಎಲ್ಲರೂ ಅಲ್ಲೇ ಇದ್ದರು. ಆದರೆ ನಾನು ಒಂದು ರೌಂಡ್ ಎಲ್ಲ ನೋಡ್ಕೊಬರೋಣ, ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಇಲ್ಲಿ ಯಾವುದೇ ಥರ ಗೇಮ್ ಇದೆ ಅಂತ ತೋರಿಸಿ ನಿಮಗೆ ನೋಡಿ. ಫುಲ್ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದನ್ನು ಪಾರ್ಟ್ 1 ವೀಡಿಯೋ ಅಂತ ಮಾಡಾಕಿದ್ದೀನಿ, ಯಾಕಂದ್ರೆ ಫುಲ್ ವೀಡಿಯೋ ಇಲ್ಲಿ ಏನೇನಿದೆ ಅಂತ ತೋರ್ಸೋಕ್ಕೆ ನಿಮಗೆ. ಆದರೆ ಪಾರ್ಟ್ 2 ಮತ್ತೆ ವೀಡಿಯೋ ಹಾಕ್ತೀನಿ. ಅದರಲ್ಲಿ ನಾವು ಯಾವ್ಯಾವ ಗೇಮ್ಸ್ ಎಲ್ಲ ಆಡಿದ್ವಿ ಅಂತ ಹಾಕ್ತೀನಿ. ಫುಲ್ ನೋಡಿ, ಅದು ಕೂಡ ನೋಡಿ, ಪಾರ್ಟ್ 2 ಕೂಡ. ಇವಾಗ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, XT ಥಿಯೇಟರ್ ಅಂದರೆ 7D ವೈಲ್ಡ್ ರೋಲರ್ ಕೋಸ್ಟರ್ ಅಂತ. ಇದು ನಾವು ಎಲ್ಲರೂ ಹೋಗಿದ್ವಿ ಫ್ಯಾಮಿಲಿ ಜೊತೆ. ತುಂಬ ಚೆನ್ನಾಗಿತ್ತು. ಅಂದರೆ ಸ್ನೇಕ್ ಎಲ್ಲ ಬರುತ್ತೆ, ಮಿನಿ ಶಾರ್ಟ್ ಮೂವಿ ಥರ. ಅಂದರೆ ಇದು ಮೈನಿಂಗ್ ಒಳಗಡೆ ಹೋಗ್ತಾರಲ್ಲ, ಆ ಥರ ಇತ್ತು, ಚೆನ್ನಾಗಿತ್ತು. ಮತ್ತು ಇಲ್ಲಿ ನಿಮಗೆ ತೋರಿಸಿದ್ನಲ್ವ ಲೆಫ್ಟ್ ಸೈಡು, ಅದು ಆಡಿದ್ವಿ. ಮತ್ತು ಇಲ್ಲಿ ನಿಮಗೆ ಕಾರ್ ಕಾಣಿಸ್ತಿದೆಯಲ್ಲ, ಇದು ಕೂಡ ಆಡಿದ್ವಿ, ಚೆನ್ನಾಗಿತ್ತು. ಎಲ್ಲರೂ ಹೋಗ್ಬೋದು, ಅಂದರೆ ಮಕ್ಕಳು ರಜೆ ಟೈಮಲ್ಲಿ ಕರ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಇದು ನೀವು ಆಲ್ಮೋಸ್ಟ್ ನೀವು ನೋಡಿರ್ತೀರ ಇದು ಯಾವ ಥರ ಗೇಮು ಅಂತ. ಅಂದರೆ ನಾವು ಫೋರ್ಸಾಗಿ ಹೊಡೆದ್ರೆ ಅದು ಹೈಟು ತೋರಿಸುತ್ತೆ, ನಾವು ಎಷ್ಟು ಪಾಯಿಂಟ್ ಬರುತ್ತೆ ಅಲ್ಲಿ ಅಂತ. ತುಂಬ ಚೆನ್ನಾಗಿತ್ತು ಗೇಮ್ಸು. ಇಲ್ಲಿ ನಿಮಗೆ ತೋರಿಸ್ತೀನಿ. ಇದು ಕೇಕ್ ಐಸ್ ಕ್ರೀಮ್ ಎಲ್ಲ ಇಲ್ಲಿ ರೈಟ್ ಸೈಡ್ ಇಟ್ಟಿದ್ದಾರೆ, ನಿಮ್ಗೆ ತೋರಿಸಿದ್ನಲ್ಲ ಅದು. ಮತ್ತು ಇದೆಲ್ಲ ನೀವು ಗೊಂಬೆಗಳು ಪಿಕ್ ಮಾಡ್ಕೊಳ್ಳೋದು, ಆ ಥರ ಇದೆ. ಮತ್ತು ಇದು ಕೂಡ ಗೇಮ್ಸ್ ಲೆಫ್ಟ್ ನಿಮ್ಗೆ ತೋರಿಸಿದ್ನಲ್ಲ, ಅದು ಕೂಡ ಆಡಿದ್ವಿ. ಮತ್ತು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಮುಂದೆ ಯಾವುದೇ ಥರ ಗೇಮ್ ಇದೆ ಅಂತ. ಇಲ್ಲಿ ಚಿಕ್ಕ ಮಕ್ಕಳು ಕೂಡ, ಅಂದರೆ 1 ವರ್ಷ ಪಾಪು ಎಲ್ಲ ಕರ್ಕೊಬಂದಿದ್ರು, ಅವ್ರಿಗೂ ಚಿಕ್ಕ ಚಿಕ್ಕ ಗೇಮ್ಸ್ ಎಲ್ಲ ಇತ್ತು. ಇಲ್ಲಿಗೆ ತೋರಿಸಿದ್ನಲ್ಲ ಅದು. ಮತ್ತು ಇಲ್ಲಿ ಹಾಕಿದ್ದಾರಲ್ಲ ಬೋರ್ಡಲ್ಲಿ ಗ್ರೀನಲ್ಲಿ, ಅದು ಇನ್ಸ್ಟ್ರಕ್ಷನ್ಸು. ಅಂದರೆ ಮಕ್ಕಳು ಹೈಟು ವೆಯ್ಟ್ ಎಲ್ಲ ನೋಡಿ ಚೆಕ್ ಮಾಡಿಬಿಟ್ಟೆ ಅವರು ಒಳಗಡೆ ಬಿಡೋದು ಆಡೋಕ್ಕೆ. ಇಲ್ಲ ಅಂದರೆ ಅವ್ರು ಬಿಡೋಲ್ಲ. ಮತ್ತು ಚಿಕ್ಕ ಮಕ್ಕಳಾದರೆ ಬಿಡೋಲ್ಲ ಅಲ್ಲಿ.
ಮತ್ತು ಇಲ್ಲಿ ದೊಡ್ಡವ್ರು ಕೂಡ ಕೆಲವೊಂದಕ್ಕೆ ಚಿಕ್ಕ ಮಕ್ಕಳಾದರೆ ಅಂದರೆ 5 ಇಯರ್ಸ್ 6 ಇಯರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ದೊಡ್ಡವ್ರು ಕೂಡ ಹೋಗಬೇಕು ಜೊತೆಗೆ ಆಡೋಕ್ಕೆ. ಇಲ್ಲಾಂದರೆ ಅವರು ಇಲ್ಲ ಒಳಗಡೆ ಬಿಡೋದೇ ಇಲ್ಲ ಆಡೋಕ್ಕೆ ಆ ಥರ. ಇವಾಗ ನೋಡ್ತಿದ್ದೀರಲ್ಲ ಇದು 1 ಅವರ್ ಆಡೋಕ್ಕೆ ಬಿಡ್ತಾರೆ ಮಕ್ಕಳಿಗೆ, ದೊಡ್ಡವರಿಗಿಲ್ಲ. ಯಾಕಂದರೆ ಅಲ್ಲಿ ಫುಲ್ಲು ಚಿಕ್ಕವ್ರಿಗೆ ಮಾತ್ರ ಇರೋದು. ಮತ್ತು ಈ ಕಾರ್ ಇದೆಯಲ್ಲ ಇದು ಕೂಡ ಆಡಿದ್ವಿ, ದೊಡ್ಡವ್ರ ಜೊತೆ ಹೋಗಬೇಕು ಅದರಲ್ಲಿ ಒಬ್ಬರು. ಮತ್ತು ಇಲ್ಲೆಲ್ಲ 1 ಇಯರ್ ಎಲ್ಲ ಮಕ್ಕಳು 2 ಇಯರ್ಸ್ ಮಕ್ಕಳು ಆಡೋ ಅಂಥದ್ದು ಇಲ್ಲೆಲ್ಲ ತೋರಿಸಿರೋದು. ನೋಡ್ತಾ ಇದ್ರಲ್ಲ ಯಾವುದೇ ಥರ ಗೇಮ್ ಇದೆ ಅಂತ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ, ಕಾರ್ ಥರ ಅದು. ಮತ್ತು ಇಲ್ಲಿ ನಿಮಗೆ ತೋರಿಸಿ ಇನ್ನು ಮುಂದೆನೇ ಅಲ್ಲಿ ಇದು 6 ಮಂತ್ಸು 1 ಇಯರ್ದು ಚಿಕ್ಕ ಗೇಮ್ ಥರ ಇದೆ, ರೂಮ್ ಥರ. ಇವಾಗ ನಿಮಗೆ ತೋರಿಸ್ತೀನಿ. ಇದೇನೆ 6 ಇಯರ್ಸ್ 1 ಇಯರ್ಸ್ ಎಲ್ಲ ದೊಡ್ಡವ್ರ ಜೊತೆ ನೋಡಿ ಅಲ್ಲಿ ದೊಡ್ಡವರು ಹೋಗಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ನಿಮಗೆ ಆಡ್ತಾ ಇರೋದು ಇಲ್ಲಿ ಒಳಗಡೆ 1 ಇಯರ್ ಅನಿಸುತ್ತೆ. ಇಲ್ಲೂ ಕೂಡ ಇನ್ಸ್ಟ್ರಕ್ಷನ್ ಅಂದರೆ ಈ ಥರ ಎಲ್ಲ ಕಡೆನೂ ಹಾಕಿದ್ದಾರೆ, ಯಾವ್ದು ಎಷ್ಟು ಹೈಟು ವೆಯ್ಟು ಅಂತ. ಇಲ್ಲಿ ಚಿಕ್ಕ ಮಕ್ಕಳು ಮಾತ್ರ ಇದು 5 ಇಯರ್ಸ್ 4 ಇಯರ್ಸ್ ಒಳಗಡೆ ಇರ್ಬೋದು ಇಲ್ಲಿ, ನಾನು ಕರೆಕ್ಟಾಗಿ ನೋಡಿಲ್ಲ. ಮತ್ತು ನಿಮಗೆ ರೈಟ್ ಸೈಡ್ ಒಂದು ತೋರಿಸ್ತೀನಿ, ಅಲ್ಲಿ ಸ್ವಲ್ಪ ಅಂದರೆ 10 ಇಯರ್ಸ್ ಒಳಗಡೆ ಅನಿಸುತ್ತೆ ಇಲ್ಲಿ ಆಡೋದು. ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ಇಲ್ಲಿ 1 ಅವರ್ ಆಡೋ ಅಂಥ ಆಟ ಇದು. ಮತ್ತು ಲಾಸ್ಟಿಗೆ ಇದು ಅವರೇ ಅನೌನ್ಸ್ ಮಾಡ್ತಿರೋ 1 ಅವರ್ ಆದಮೇಲೆ. ತುಂಬ ಚೆನ್ನಾಗಿತ್ತು. ಈ ಗೇಮಿಗೆ ನನ್ನ ಹಸ್ಬೆಂಡ್ ಮತ್ತು ಭಾವ ಹೋಗಿದ್ರು. ತುಂಬ ಫಾಸ್ಟಾಗಿತ್ತು, ಅದಕ್ಕೆ ನಾನು ಹೋಗಲಿಲ್ಲ ಗೇಮ್ ನೋಡಿದಾಗ ಇದು. ಆದರೆ ಅವ್ರು ಹೋದಾಗ ಖುಷಿ ಇತ್ತು, ಬಂದಮೇಲೆ ಅವ್ರ ರಿಯಾಕ್ಷನ್ನೇ ಬೇರೆ ಥರ ಇತ್ತು. ಈ ಜೀವ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಭಾವ ಅಂತೂ ಫುಲ್ ಖುಷಿಯಾಗಿದ್ದರು. ಯಾಕಂದರೆ ಅಳ್ಬೇಕು ನಗಬೇಕು ಒಂದು ಗೊತ್ತಿಲ್ಲ, ಆ ಥರ ನಗಾಡ್ತಿದ್ರು. ಯಾಕಂದರೆ ಅದರೊಳಗಡೆ ಹೋದಾಗ ಫುಲ್ಲು ಫಾಸ್ಟಾಗಿ ತಿರುಗ್ತಿತ್ತು, ಅಷ್ಟು ಅಂದರೆ ತಲೆ ತಿರುಗೋ ಥರ ಆಗ್ತಿತ್ತಂತೆ. ಅದಕ್ಕೆ ಎದೆ ಹಿಡ್ಕೊಂಡು ಕೂತಿದ್ರು. ಇದರಲ್ಲಿ ನಾನು ನಿಮಗೆ ಗೇಮ್ಸು ಯಾವುದೇ ಥರ ಇದೆ ಅಂತ ಫುಲ್ಲು ವೀಡಿಯೋ ಕ್ಯಾಪ್ಚರ್ ಮಾಡಿ ಹಾಕಿರೋದು. ನಾನು ಸೆಕೆಂಡ್ ಪಾರ್ಟು ಕೂಡ ಹಾಕ್ತೀನಿ, ನಾವು ಯಾವ್ಯಾವ ಗೇಮ್ಸ್ ಎಲ್ಲ ಆಡಿದ್ವಿ ಅಂತ, ಅದು ಕೂಡ ನೋಡಿ. ಮತ್ತು ನಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಇನ್ನೂ ವೀಡಿಯೋಸ್ ಹಾಕ್ತಾ ಇರ್ತೀನಿ, ನೋಡಿ ಫುಲ್ ವಿಡಿಯೋ ನೋಡಿ. ಓಕೆನಾ? ಮತ್ತು ಲೈಕ್ ಮಾಡಿ, ಮತ್ತು ಹಾಗೆ ಕಮೆಂಟ್ ಕೂಡ ಮಾಡಿ ಹೇಗಿತ್ತು ಅಂತ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಲೈಕ್ ಮಾಡಿದ್ರೆ ನಮಗೂ ಇಂಟ್ರೆಸ್ಟ್ ಬರುತ್ತೆ ವೀಡಿಯೋಸ್ ಹಾಕೋಕ್ಕೆ. ಮತ್ತು ನೀವು ಚಿಕ್ಕವರಿಂದ ದೊಡ್ಡವ್ರವರೆಗೂ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ನೆಕ್ಸ್ಟು ಪಾರ್ಟ್ 2 ವಿಡಿಯೋ ಕೂಡ ನೋಡಿ. ಓಕೆನಾ? ಥ್ಯಾಂಕ್ ಯು.